ಹೋದ ಚುನಾವಣೆಯಲ್ಲಿ ನಮ್ಮ ಪಕ್ಷದ ಇಬ್ಬರು ಅಭ್ಯರ್ಥಿಗಳು ನಿಂತಿದ್ರಿಂದ ಹೋದ ಗಂಗಪ್ಪ ಮತ್ತು ಚಂದ್ರನಾಯ್ಕ ಇದೆಲ್ಲ ಏನು ತೋರಿಸ್ಬೇಡಪ್ಪ, ಆಗೋ ಕೆಲಸನೂ ಆಗೋಲ್ಲ. ನೀವು ಅದೆಲ್ಲ ಮಾಡಿದ್ರೆ ಕೈ ಬಿಟ್ಟು ತೆಗೀರಿಲ್ಲ. ಅವರಿಬ್ಬರು ಅಭ್ಯರ್ಥಿಗಳು ನಿಂತಿದ್ರಿಂದ 70,000 ಓಟುಗಳನ್ನು ಇಬ್ಬರು ಪಡೆದರೂ ಸಹ ಕಾಂಗ್ರೆಸ್ ಅಭ್ಯರ್ಥಿ ಕೇವಲ 56,000 ಓಟನ್ನು ಪಡೆದು ಗೆದ್ದದ್ದು ನಿಮ್ಗೆಲ್ರಿಗೂ ಗೊತ್ತಿರುವಂತ ಸಂಗತಿ. ಈ ಬಾರಿ ಈಗಾಗಲೇ ಪ್ರಧಾನಿ ನರೇಂದ್ರ ಮೋದಿ ಅವರು ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರದ ಸ್ಥಿತಿಗತಿಗಳು ಯಾರ ಪರವಾಗಿ ಜನರ ಒಲವಿದೆ ಅನ್ನೋದನ್ನ ಸರ್ವೆ ಮಾಡಿಸ್ತಾ ಇದ್ದಾರೆ. 2 ಬಾರಿ ನಮ್ಮ ರಾಜ್ಯ ಸರ್ಕಾರವೂ ಮಾಡಿಸ್ತಾ ಇದ್ದೇವೆ. ಅಂತಿಮವಾಗಿ ಯಾರು ನಮ್ಮ ಅಭ್ಯರ್ಥಿಗಳು ಅಂತ ನಾವು ಘೋಷಣೆಯನ್ನು ಮಾಡ್ತೇವೋ ಅವರ ಪರವಾಗಿ ನಾವು ಒಟ್ಟಾಗಿ ಕೆಲಸ ಮಾಡ್ತೇವೆ ಅನ್ನೋದೆಲ್ಲ ಕೈ ಎತ್ತಿ ನೋಡೋಣ. ಯಾರೇ ಇರ್ಬೋದು ಅವರು, ಆಗ ಮಾತ್ರ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ನೀವು ಸೇರೋದಕ್ಕೆ ಸಾರ್ಥಕ ಆಗುತ್ತೆ. ಬಂಧುಗಳೇ, ನೀವು ನಿಮ್ಮ ಮನೆಯವರು ಓಟ್ ಕೊಟ್ಟು ಮತ್ತೆ ನೀವೆಲ್ಲ ಒಬ್ಬೊಬ್ರು 5 ಓಟನ್ನ ಕೊಡಿಸಿದ್ರು ಸಾಕು, ನಮ್ಮ ಅಭ್ಯರ್ಥಿಗಳು 100ಕ್ಕೆ 100 ಗೆಲ್ತಾರೆ ಅನ್ನೋದು ನಿಮ್ಗೆಲ್ರಿಗೂ ಗೊತ್ತಿರುವಂತ ಸಂಗತಿ. ಆ ಕೆಲಸವನ್ನ ನಮ್ಮ ಅಣ್ಣ ತಮ್ಮಂದಿರು, ತಾಯಿಂದರು ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ವಿನಂತಿಯನ್ನು ಮಾಡ್ತೇನೆ. ಪರಿಶಿಷ್ಟ ವರ್ಗಕ್ಕೆ ನಮ್ಮ ಬಸವರಾಜ ಬೊಮ್ಮಾಯಿ ಅವರು ಸ್ವತಂತ್ರ ಭಾರತದ ಇತಿಹಾಸದಲ್ಲಿ ಹಿಂದೆಂದೂ ಇಲ್ಲದಷ್ಟು ದೊಡ್ಡ ಪ್ರಮಾಣದ ಮೀಸಲಾತಿಯನ್ನು ಕೊಟ್ಟಿದ್ದಾರೆ. ಅದರ ಸದುಪಯೋಗವನ್ನ ಮಾಡಿಕೊಳ್ಬೇಕು. ಅದನ್ನು ವಿವರವಾಗಿ ಬೊಮ್ಮಾಯಿ ಅವರೇ ಮಾತನಾಡ್ತಾರೆ. ಬಂಧುಗಳೇ, ನಿಮಗೆ ಗೊತ್ತಿರಲಿ, ನೆನಪಿರಲಿ, ನಮ್ಮ ಕಾಂಗ್ರೆಸ್ಸಿನ ಸ್ನೇಹಿತರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರು ಹೇಳುವಂತ ಯೋಗ್ಯತೆ ಇಲ್ಲ, ಹೇಳக்கூಡದು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ 2 ಬಾರಿ ಚುನಾವಣೆಯಲ್ಲಿ ಸೋಲಿಸಿದವರು ನೀವು ಕಾಂಗ್ರೆಸ್ನವರು. ಅವ್ರಿಗೆ ಭಾರತ ರತ್ನ ಕೊಡೋಕೆ ಹಿಂದೆ ಮುಂದೆ ನೋಡಿದ್ರೆ ಕೊಡ್ಲಿಲ್ಲ. ನಮ್ಮ ಪ್ರಧಾನಿ ನರೇಂದ್ರ ಮೋದಿ ಅವರು ಬಂದ ಮೇಲೆ ಕೊಡಬೇಕಾಯ್ತು. ಅವರು ತೀರ್ಕೊಂಡಾಗ ಶವ ಸಂಸ್ಕಾರಕ್ಕೂ ಡೆಲ್ಲಿನಲ್ಲಿ ಅವಕಾಶ ಕೊಡದೇನೆ ಮುಂಬೈನ ದಾದರ್ನಲ್ಲಿ ಸಮುದ್ರ ತೀರದಲ್ಲಿ ಶವ ಸಂಸ್ಕಾರ ಮಾಡಬೇಕಾಯ್ತು. ಇದನ್ನು ಮರಿಬೇಡಿ. ಜಗಜೀವನ್ ರಾಮ್ ಅವರನ್ನ ಈ ದೇಶದ ಪ್ರಧಾನಿ ಮಾಡಬೇಕು ಅಂತ ನಾವು ಪ್ರಯತ್ನ ಮಾಡಬೇಕು. ಅದು ಕಲ್ಲಾಗ್ತದ್ರಿ. ಹೀಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜೊತೆಗೆ ಚೆಲ್ಲಾಟ ಮಾಡಿ ಅವರು ಬದುಕಿದ್ದಾಗ ನೆಮ್ಮದಿಯಿಂದ ಇರಕ್ಕೆ ಬಿಡಲಿಲ್ಲ. ತೀರ್ಕೊಂಡಾಗ ಶವ ಸಂಸ್ಕಾರಕ್ಕೂ ಡೆಲ್ಲಿನಲ್ಲಿ ಅವಕಾಶ ಕೊಡದೇ ಇರುವಂತ ನೀಚರು ನೀವು ಪರಿಶಿಷ್ಟ ಜನಾಂಗದ ಬಗ್ಗೆ ಮಾತನಾಡುವಂತ ನೈತಿಕ ಹಕ್ಕಿದೆಯಾ? ನಾನು ನಿಮ್ಮನ್ನು ಕೇಳಕ್ಕೆ ಇಚ್ಛೆ ಪಡ್ತೇನೆ. ಇಲ್ಲಿರುವಂತಹ ಕಾರ್ಯಕರ್ತರಲ್ಲಿ ವಿನಂತಿ ಮಾಡ್ತೇನೆ. ನಾನು ಹೇಳುವಂತ ಒಂದೊಂದು ಮಾತನ್ನ ನೆನಪಿಟ್ಟಿಟ್ಕೊಂಡು ಕುಂತಲ್ಲಿ ನಿಂತಲ್ಲಿ ನಮ್ಮ ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗ, ಹಿಂದುಳಿದ ವರ್ಗದವರಿಗೆ ಇವರು ಮಾಡಿರುವಂತಹ ದ್ರೋಹವನ್ನ ಮನವರಿಕೆ ಮಾಡಿಕೊಡುವಂತ ಪ್ರಾಮಾಣಿಕ ಪ್ರಯತ್ನ ಮಾಡಿದಾಗ ಮಾತ್ರ ಈ ಸಭೆಯನ್ನ ಮಾಡೋದಕ್ಕೆ ಸಾರ್ಥಕ ಆಗುತ್ತೆ. ಚುನಾವಣೆ ಬರುತ್ತೆ ಹೋಗುತ್ತೆ, ಅದು ಮುಖ್ಯ ಅಲ್ಲ. ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಕರ್ನಾಟಕದಲ್ಲಿ 150ಕ್ಕೂ ಹೆಚ್ಚು ಕ್ಷೇತ್ರ ಗೆದ್ದು ಅಧಿಕಾರಕ್ಕೆ ಬರುವಂತದ್ದು ನಿಶ್ಚಿತ. ಅದನ್ನು ತಡೆಯೋದಕ್ಕೆ ಯಾವನಿಂದೂ ಸಾಧ್ಯ ಇಲ್ಲ. ಈಗಾಗಲೇ ಕೆಲವು ಕಾಂಗ್ರೆಸ್ ಮುಖಂಡರು ನಾನೇ ಮುಖ್ಯಮಂತ್ರಿ ಅಂತೇಳಿ ಬೊಬ್ಬೆ ಹೊಡಿತಾ ಇದ್ದಾರೆ. ನಾನು ಹೇಳ್ತೇನೆ,
ಇದು ತಿರುಕನ ಕನಸು. ಯಾವ ಕಾರಣಕ್ಕೂ ಸಹ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಮತ್ತೆ ಅಧಿಕಾರಕ್ಕೆ ಬರೋದಕ್ಕೆ ಅವಕಾಶ ಇಲ್ಲ. ಇಡೀ ದೇಶದಲ್ಲಿ 2 ರಾಜ್ಯದಲ್ಲಿ ಮಾತ್ರ ಕಾಂಗ್ರೆಸ್ ನೀವು ಅಧಿಕಾರದಲ್ಲಿ ಇರುವಂತಹದ್ದು. ಉಳಿದ ಕಡೆ ನಿಮ್ಮ ಅಡ್ರೆಸ್ ಇಲ್ಲ. ಎಲ್ಲಿದ್ದಾರೆ ಕೇಳಿ ಸೋನಿಯಾ ಗಾಂಧಿ ಅವ್ರನ್ನ, ಯಾವ ಪಕ್ಷ ಅವ್ರದ್ದು ಕೇಳಿ. ಪಾದಯಾತ್ರೆ ಮಾಡ್ತಿರೋದು ರಾಹುಲ್ ಗಾಂಧಿ ಅವರಿಗೆ ಅವ್ರ ಕಾಂಗ್ರೆಸ್ಸಿನ ಪಕ್ಷದ ಸ್ಥಿತಿ ಏನು ಅಂತ. ಎಲ್ಲ ಕಡೆ ಅಡ್ರೆಸ್ ಇಲ್ಲ ಅಂತ ಹೇಳಿದ್ರೆ